ತಲೆನೋವು. ತಲೆನೋವಾ? ಆಮೇಲೆ ನನಗೆ ಸಿರಪ್ ಹಾಕು. ಸಿರಪ್ ಹಾಕ್ಬೇಕಾ? ಊಟ ತಿನ್ಬೇಕಲ್ವಾ ನೀನು? ನನಗೆ ಸ್ವಲ್ಪ ಊಟ ತಿಂತೀಯಾ? ಊಟ ಚಚ್ಚಿಟ್ಟಿದ್ದು ಸಿರಪ್ ಕೊಡೋಣ. ಆಯ್ತು, ಊಟನ ತಿಂದು ಸಿರಪ್ ಹಾಕೊಡ್ತೀನಿ. ಓಕೆನಾ? ವೆರಿ ಗುಡ್. ಹಾಯ್ ಮಾಡು ಓಕೆ. ಮೊಬೈಲ್ ನೋಡ್ತಾ ಇರ್ತೀಯಾ? ಊಟ ತಗೊಬರ್ತೀನಿ ನಾನು. ಓಕೆ ಬೇಬಿ. ಹುಷಾರಾದ? ಜ್ವರ ಕಡಿಮೆ ಆಯ್ತಾ? ಹೌದಾ? ಏನಿಸ್ತು ಸ್ಕೂಲಲ್ಲಿ? ಅನಿಸ್ತು ಚೂರಲ್ಲಿ ಸುಸ್ತಾಯ್ತಾ? ಹೊಟ್ಟೆ ನೋವು ಅನಿಸ್ತಾಯ್ತು. ಹೊಟ್ಟೆ ನೋವು ಅನಿಸ್ತಿತ್ತಾ? ಮ್ಯಾಮ್ಗೆ ಹೇಳ್ಬೇಕಿತ್ತು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಶ್ರೀಧರ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಮಂಗಳವಾರ. ಸೊ ಮಂಗಳವಾರ ವಿಡಿಯೋನ ಶುರು ಮಾಡಿದ್ದೀನಿ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ಲು. ಹಾಗಾಗಿ ಟೆಸ್ಟ್ ನಡೀತಾ ಇರೋದ್ರಿಂದ ಕಳಿಸ್ಲೇಬೇಕಾಯಿತು. ಸೊ ಅವಳು ಹೋಗಲ್ಲ ಅಂತಿದ್ಲು, ಬಟ್ ನಾನೇ ಫೋರ್ಸ್ಫುಲಿ ಕಳಿಸ್ದೆ. ಮಂಡೇದು ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಯಾವಾಗ ಮಾಡಿಸ್ತಾರೋ ಗೊತ್ತಿಲ್ಲ ಅವಳ ಕೈಲಿ. ಸೊ ಹಾಗಾಗಿ ಟಿಫನ್ಗೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡಿದೆ. ಸೊ ಅದಾದ ತಕ್ಷಣ ಹಿಂದೆಲೇ ನಾನು ಅಡುಗೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ತರಕಾರಿ ಬೇಳೆ ಸಾಂಬಾರು, ಹಾಗೆ ಬಜ್ಜಿ, ಮುದ್ದೆ, ಅನ್ನ ಅಷ್ಟೇ. ಸೊ ಟೈಮ್ ಇತ್ತಲ್ಲ, ಪಾಪು ಮಲಗಿದ್ದ, ಅವನು ಎದ್ದೊಳಷ್ಟರಲ್ಲಿ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಸೊ ಹೀಗೆ ಒಂದು ದಿನದ ಕೆಲಸಗಳೇ ಏರುಪೇರಾಗುತ್ತೆ. ಸೊ ಅವನಿಗೆ ಕೆಮ್ಮು ಇರೋದ್ರಿಂದ ಸ್ವಲ್ಪ ಹಠ ಮಾಡ್ತಾನೆ. ಹಾಗಾಗಿ ಬೇಗನೆ ಅಡುಗೆ ಮಾಡಿ ಇಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮಕ್ಳುಗಳು ಆಟ ಆಡುವ ಟೈಮಲ್ಲಿ ಆಟ ಆಡ್ತಾರೆ. ಇಲ್ಲಾಂದರೆ ಅವ್ರಿಗೇನಾರು ಒಂಚೂರು ಹುಷಾರು ತಪ್ಪಿತು ಅಂದರೆ ಸೊ ಅಮ್ಮಂದಿರ ಕೈ ಬಿಡೋದಿಲ್ಲ. ಸಾಕಷ್ಟು ಮಕ್ಳುಗಳು ಇದೇ ರೀತಿ ಮಾಡ್ತಾರೆ. ಸೊ ಯಾರ ಹತ್ರನೂ ಹೋಗ್ತಿರೋದಿಲ್ಲ, ಬರೀ ಅಮ್ಮನ್ನ ಎತ್ಕೊ ಅಂತಿರ್ತಾರೆ. ಸೊ ನನ್ನ ಮಗ ಕೂಡ ಹಾಗೆ ಮಾಡ್ತಾನೆ. ಹುಷಾರಿಲ್ಲ ಅಂದರೆ ಸಾಕು, ಅವನು ತುಂಬಾ ಹಚ್ಕೊಂಡ್ಬಿಡ್ತಾನೆ, ನನ್ನ ಕೈಯೇ ಬಿಡೋಲ್ಲ ಕೆಲಸ ಮಾಡೋದಕ್ಕೆ. ಹಾಗಾಗಿ ಸೊ ಈಗ ಹಾಲು ಖಾಲಿಯಾಗಿತ್ತು, ಹಸ್ಬೆಂಡ್ ತೊಗೊಬರ್ತೀನಿ ಅಂತ ಹೋಗ್ತಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಮಿಕ್ಕಿದ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಟೈಮಲ್ಲಿ ನಾನು ಆದಷ್ಟು ಸಿಂಪಲಾಗಿರೋ ಅಡುಗೆಗಳನ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೇಗನೆ ಆಗಿಬಿಡ್ಬೇಕು, ಟೈಮ್ ಜಾಸ್ತಿ ತೊಗೋಬಾರ್ದು. ಆ ರೀತಿಯಾಗಿ ಬೇಳೆ ಸಾಂಬಾರೆಲ್ಲ ಸಿಂಪಲಾಗಿ ಬೇಗನೆ ಆಗುತ್ತಲ್ವ, ತರಕಾರಿ ಬೇಳೆ ಸಾಂಬಾರು. ಸೊ ಹಾಗಾಗಿ ಇವಾಗ ಪಾತ್ರೆ ಎಲ್ಲ ಜೋಡಿಸ್ತಾ ಇದೆ. ಹೇಗಿದ್ದರೂ ಇನ್ನೂ ಸ್ವಲ್ಪ ಪಾತ್ರೆ ಇತ್ತು ತೊಳೆಯೋದು, ಆ ಕೆಲಸನ ಮುಗಿಸ್ಬಿಡೋಣ, ಆಮೇಲೆ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಹೆಣ್ಮಕ್ಳಂದರೆ ಹಾಗೇ, ಕೆಲಸ ಕಡೆ ನೋಡ್ತಾರೋ ಮಕ್ಕಳ ಕಡೆ ನೋಡ್ತಾರೋ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ನಮ್ಮದೇ ಜವಾಬ್ದಾರಿ ಅದು. ನಾವೇ ಟೈಮ್ ಮಾಡಿಕೊಂಡು ಎರಡು ಕಡೆನೂ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಇನ್ನೇನು ಗೌರಿ ಹಬ್ಬನೂ ಬಂತು. ಸೊ ಅದ್ರ ತಯಾರಿನೂ ಮಾಡಬೇಕು. ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಐತೆ. ಸೊ ಅದನ್ನು ಮುಗಿಸ್ಬೇಕು. ಗೊತ್ತಿಲ್ಲ ಇವತ್ತು ಮಾಡೋದು ನಾಳೆ ಮಾಡೋದು ಅಂಥೇಳಿ. ಮತ್ತು ಹೊರಗಡೆನೂ ಹೋಗಬೇಕು, ಗಂದಗಿ ಅಂಗಡಿಗೆ. ಈ ನಾಗರು ಸಾಮಾನು ಅಂತಾರಲ್ಲ, ಸೊ ಇದ್ರೆ ಅದೆಲ್ಲ ತರಬೇಕು. ಅದರಲ್ಲಿ ಬಿಚ್ಚಾಳೆ, ನಾಗರ ಕಲ್ಗೆ ಏನೇನು ಸಾಮಾನು ಬೇಕಾಗುತ್ತೆ ಸೊ ಅದೆಲ್ಲ ಕೊಡ್ತಾರೆ, ಅದನ್ನು ತರಬೇಕು. ದನಿ ಎರಿಬೇಕಲ್ವ ಸ್ನೇಹಿತರೆ. ಸೊ ಹಾಗಾಗಿ ಮಧ್ಯಾಹ್ನದ ಊಟ ಆಯಿತು ನೋಡಿ. ಪಾಪಕ್ಕೆ ತಿನ್ನಿಸಿದೆ ಆಲ್ರೆಡಿ ನಾನು ರೈಸ್ನ. ಎಷ್ಟು ಚೆನ್ನಾಗಾಗಿದೆ ನೋಡಿ ಬೇಳೆ ಸಾಂಬಾರು. ಸೊ ಇಷ್ಟು. ಆಮೇಲೆ ಮುದ್ದೆ ಸಂಜೆ ಮಾಡಿ ಅಂದರು, ಸರಿ ಅಂದ್ಬಿಟ್ಟು ಸುಮ್ಮನಾದೆ. ನೋಡಿ ಅಪ್ಪುಗೂ ಜ್ವರ, ಕೆಮ್ಮಿದೆ, ಜ್ವರ ಇದೆ. ಈಗ ಎದ್ದಿದ್ದಾನೆ ನೋಡಿ. ಅವನಪ್ಪ ನನಗೆ ತಲೆನೋವಾ? ಆಮೇಲೆ ನನಗೆ ಸಿರಪ್ ಹಾಕು. ಸಿರಪ್ ಹಾಕ್ಬೇಕಾ? ಊಟ ತಿನ್ಬೇಕಲ್ವಾ ನೀನು? ನನಗೆ ಸ್ವಲ್ಪ ಊಟ ತಿಂತೀಯಾ? ಊಟ ಚಚ್ಚಿಟ್ಟಿದ್ದು ಸಿರಪ್ ಕೊಡೋಣ. ಆಯಿತು, ಊಟನ ತಿಂದು ಸಿರಪ್ ಹಾಕ್ಕೊಡ್ತೀನಿ. ಓಕೆನಾ? ವೆರಿ ಗುಡ್. ಹಾಯ್ ಮಾಡು ಹೋಗ್ಲಿ. ಮೊಬೈಲ್ ನೋಡ್ತಾ ಇರ್ತೀಯಾ? ಊಟ ತಗೊಬರ್ತೀನಿ ನಾನು. ಓಕೆ ಬೇಬಿ. ಹುಷಾರಾದ? ಜ್ವರ ಕಡಿಮೆ ಆಯ್ತಾ? ಹೌದಾ? ಏನಿಸ್ತು ಸ್ಕೂಲಲ್ಲಿ? ಏನಿಸ್ತು? ಚೂರಲ್ಲಿ ಸುಸ್ತಾಯ್ತಾ? ಹೊಟ್ಟೆ ನೋವು ಅನಿಸ್ತಾಯ್ತು. ಹೊಟ್ಟೆ ನೋವು ಅನಿಸ್ತಿತ್ತಾ? ಮ್ಯಾಮ್ಗೆ ಹೇಳ್ಬೇಕಿತ್ತು. ಮ್ಯಾಮ್ಗೆ ಮ್ಯಾಮು ನನಗೆ ಒಂದು ಸ್ವಲ್ಪ ಓದ್ತಾ ಇತ್ತು, ಏನು ಜಾಸ್ತಿ ಓದ್ತಾ ಇರಲಿಲ್ಲ. ಅದಕ್ಕೆ ಹೇಳಿಲ್ವಾ?
ಅವಳು ಬಂದಮೇಲೆ ಸ್ಕೂಲಿಂದ ಅವಳಿಗೆ ತಿನ್ನಿಸಿ ಪಾಪುಗೆ ತಿನ್ನಿಸಿ ಈಗ ನಾನು ಊಟ ಮಾಡೋದಕ್ಕೆ ಟೈಮ್ ಬಂದು 5:15. ಸೊ ಟೀ ಕುಡಿಯೋ ಟೈಮಲ್ಲಿ ನಾನು ಊಟನ ಮಾಡ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಗುಡ್ ಈವ್ನಿಂಗ್ ಸ್ನೇಹಿತರೆ. ಸೊ ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಅಂತ. ನಾನಿವಾಗ ಟೀ ಕಾಯಿಸ್ತಾ ಇದ್ದೀನಿ ಟೀ ಕುಡಿಯೋದಕ್ಕೆ ಅಂತೇಳಿ. ಸೊ ಈಚೆ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಸೊ ತ್ರಿಷಿಕನಿಗೆ ಜ್ವರ ಕಡಿಮೆ ಆಗಿದೆ, ತ್ರಿಶೂಲ್ಗೂ ಪರವಾಗಿಲ್ಲ. ಸೊ ಅವನಿಗಿನ್ನ ಕೆಮ್ಮಿದೆ, ಟಾನಿಕ್ ಹಾಕ್ತಾ ಇದ್ದೀನಿ. ಏನು ಗೊತ್ತಾ, ಚೆನ್ನಾಗಿರ್ತಾನೆ, ಮಲ್ಕೊಳ್ಳೋ ಟೈಮಲ್ಲಿ ಕೆಮ್ಮು ಜಾಸ್ತಿ ಆಗುತ್ತೆ. ನೋಡಿ ಕಿರ್ಸ್ತಾ ಇದ್ದಾನೆ. ತ್ರಿಶೂಲು ಏನ್ ಮಾಡ್ತಿದ್ಯಾ? ಅವನು ಅಂತೂ ಈ ಸೋಫಾ ಕುಷನ್ ಅಂತೂ ಬಿಡೋದಿಲ್ಲ ಸ್ನೇಹಿತರೆ. ಗಾಡಿ ಓಡಿಸ್ಬೇಕಂತೆ ಅವನು, ಅದು ಗಾಡಿ ಅಂತೆ ಅವನು ಡೈಲಿ ತೆಗಿತಾನೆ. ನಾನು ಎಷ್ಟು ಸಲ ಎತ್ತಿಡ್ಬೇಕು ಗೊತ್ತಾ, ಯಪ್ಪ. ಅದು ಕವರು ತೆಗ್ದ್ಬಿಟ್ಟಿರ್ತಾನೆ, ಸಖತ್ ತಲೆ ಕೆಡಿಸ್ತಾನೆ. ಒಂದೊಂದ್ಸಲ ತುಂಬಾನೇ ಬೇಜಾರು ಮಾಡ್ತಾನೆ. ಸೊ ಸಡನ್ ಆಗಿ ಯಾರಾದ್ರೂ ಮನೆಗೆ ಬಂದ್ರೆ ಏನಪ್ಪ ಹಿಂಗಿಟ್ಟಿದ್ದಾರೆ ಮನೇನ ಅನ್ಕೋತಾರೆ, ಅಷ್ಟೊಂದು ಅಂತಾನೆ ಇವನು. ನೋಡಿ ಇವಾಗ ಡೈನಿಂಗ್ ಟೇಬಲ್ ಮೇಲೆ ಹತ್ತುತ್ತಾ ಇದ್ದಾನೆ. ಏನಿದೆ ನಿಂಗೆ ಕೆಲಸ ಅಲ್ಲಿ? ಏನಕ್ಕದು? ನನಗೆ ಈ ರೀತಿಯಾಗಿ ಈಚೆ ನೋಡಿಕೊಂಡು ಟೀ ಕುಡಿಯೋದು ತುಂಬಾ ಇಷ್ಟ. ನಾನು ಯಾವಾಗಲೂ ಇಲ್ಲಿ ಕಿಟಕಿ ಹತ್ರ ಕುತ್ಕೊಂಡು ಟೀ ಕುಡಿತಾ ಇರ್ತೀನಿ. ತ್ರಿಷಿಕಾ ಉಡೋ ಮುಂಚೆ ನಾನು ಒಬ್ಬಳೇ ಇರ್ತಿದ್ನಲ್ಲ, ಸೊ ಅವಾಗಂತೂ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಇಲ್ಲೇ ಕೂತ್ಕೊಳ್ತಾ ಇದೆ. ಅವಾಗೆಲ್ಲ ಯೂಟ್ಯೂಬಲ್ಲೇ ಮಾಡ್ತಿರ್ಲಿಲ್ಲ, ಯೂಟ್ಯೂಬು ಜಾಸ್ತಿ ನೋಡ್ತಿರಲಿಲ್ಲ. ಬರೀ ಹಳೆ ಸಾಂಗ್ಗಳು ಇಯರ್ಫೋನ್ ಹಾಕ್ಕೊಂಡು ಕಿವಿಗೆ ಹಾಕ್ಕೊಂಡು ಕೂತ್ಕೊಳ್ಳೋಣ ಅಲ್ಲಿ ಈಚೆ ಎಲ್ಲ ಮೇನ್ ರೋಡ್ ನೋಡಿಕೊಂಡು. ಸೊ ಈಗ ನೈಟ್ಗೆ ನಾನು ಮುದ್ದೆನ ಮಾಡ್ತಾಯಿದ್ದೀನಿ. 2 ಮುದ್ದೆ ಮಾಡ್ತೀನಿ, ಒಂದು ನಮ್ಮ ಮಾವ ಅವ್ರಿಗೆ, ಇನ್ನೊಂದು ನನಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ತಿಂತೀವಿ. ಸೊ ಮುದ್ದೆ ಕೂಡ ತಿಂತೀವಿ ನಾವು. ಮುದ್ದೆ ತಿಂದಿಲ್ಲ ಅಂದರೆ ಶಕ್ತಿನೇ ಇರೋದಿಲ್ಲ, ನಮ್ಮ ಕೆಲಸ ಮಾಡೋಕ್ಕೂ ಆಗೋಲ್ಲ. ಹಾಗಾಗಿ ಮಧ್ಯಾಹ್ನ ತಿಂದರೆ ನೈಟ್ ತಿನ್ನಲ್ಲ, ನೈಟ್ ತಿಂದರೆ ಮಧ್ಯಾಹ್ನ ತಿನ್ನಲ್ಲ. ಮಧ್ಯಾಹ್ನ ತಿಂತೀವಿ ಯೂಶಲಿ ನಾವು, ನೈಟ್ ಹೊತ್ತು ಚಪಾತಿ ತಿಂತೀವಿ, ಆ ರೀತಿ ಮಾಡ್ತಾಯಿದ್ದೀವಿ. ಇವತ್ತು ಫುಲ್ ಡೇ ರೂಟೀನ್ನ ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ ಈ ಥರ ಇರುತ್ತೆ ನನ್ನ ದಿನ ಡೈಲಿ ರೂಟೀನು. ಅಡುಗೆ, ಮಕ್ಕಳನ್ನ ನೋಡ್ಕೊಳ್ಳೋದು, ಮತ್ತೆ ಅಡುಗೆ ಮಾಡೋದು. ಸೊ ಇಷ್ಟೇ. ನಾನಂತ ಅಲ್ಲ, ಪ್ರತಿಯೊಬ್ಬರು ಗೃಹಿಣಿಗೂ ಇದೇ ಲೈಫು. ಸೊ ಇದೇ ರೀತಿ ಇರುತ್ತೆ. ಇನ್ನು ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಕೆಲಸಗಳಿರುತ್ತೆ. ಸೊ ನನಗೂ ಅಷ್ಟೇ ಜಾಸ್ತಿ ಇರುತ್ತೆ. ಬಟ್ ಇವತ್ತು ಮಕ್ಳಿಗೆ ಹುಷಾರಿಲ್ಲದಿರೋದ್ರಿಂದ ಸ್ವಲ್ಪ ಸಿಂಪಲಾಗಿ ಹೋಗಿದೆ ಅಷ್ಟೇ ಡೇ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.